ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಅನೇಕ ಗೊಂದಲಗಳಿದೆ. ಒಂದು ಕಡೆ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಇವತ್ತು ಶತಾಯಗತಾಯವಾಗಿ ದರ್ಶನ್ಗೆ ಬೇಲ್ ಕೊಡಿಸುವ ಪಣ ತೊಟ್ಟಂತೆ ವಾದ ಮಾಡಿಬಿಟ್ರು. ಇದೊಂದು ರೀತಿಯಾಗಿ ಪ್ರಚಂಡ ವಾದ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಅಂತ ಹೇಳಿ ಲಾಯರ್ ತಮ್ಮ ವಾದವನ್ನು ಮಂಡಿಸಿಬಿಟ್ರು. ಜೊತೆಗೆ ತನಿಖೆಯಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನು ಕೂಡ ಎತ್ತಿ ಹಿಡಿದು ಬಿಟ್ಟರು. ಹಾಗಾಗಿ ದರ್ಶನ್ಗೆ ಪಕ್ಕ ಜಾಮೀನು ಸಿಗುತ್ತೆ ಅಂತ ಒಂದು ಕಡೆ ಯಾವ ರೀತಿಯಾಗಿ ಈಗ ಮಾತನಾಡ್ತಾ ಇದ್ದಾರೆ ಅಂದರೆ ಇಡೀ ಕೋರ್ಟ್ ಹಾಲ್ ವಕೀಲರಿಂದ ತುಂಬಿ ಹೋಗಿತ್ತು. ಒಂದು ಕಡೆ ದರ್ಶನ್ಗೆ ಪಕ್ಕ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹಾಗಾದರೆ ಹಿರಿಯ ವಕೀಲರಾದಂಥ CV ನಾಗೇಶ್ ಯಾವ ಕೇಸ್ ತೆಗೆದುಕೊಂಡ್ರೂ ಕೂಡ ಆ ಕೇಸ್ನ ಉಡಾಯಿಸಿಬಿಡ್ತಾರೆ, ಜೊತೆಗೆ ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳು ಕೂಡ ಈ ವಕೀಲರ ವಲಯದಲ್ಲಿದೆ. ಆದರೆ ಇವತ್ತು ವಾದ ಮಂಡಿಸಿದ್ದು ಹೇಗೆ ಪೊಲೀಸ್ನವರು ತಮ್ಮ ಲೋಪದೋಷಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಇದೇ ಲಾಯರ್ ಆಗಿದ್ದಂಥ CV ನಾಗೇಶ್ ಅವರು ಒತ್ತಿ ಹೇಳ್ತಾ ಇದ್ರು. ಅವರು ವಾದ ಮಂಡಿಸಬೇಕಾದ್ರೆ ಹೇಳಿದಂಥ ಮಾತುಗಳನ್ನು ನಾನು ಹೇಳೇ ಬಿಡ್ತೀನಿ. ದರ್ಶನ್ ಅವರು ಹಾಕಿದಂಥ ಶರ್ಟ್ನಲ್ಲಿ ರೇಣುಕಾಸ್ವಾಮಿಯ ನೆತ್ತೆರನ ಕಲೆ ಇದೆ ಅನ್ನೋದು ಕೂಡ ಪೊಲೀಸವರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ CV ನಾಗೇಶ್ ಅವರು ಹೇಳಿದ್ದು, ದರ್ಶನ್ ಅವರು ಮನೆಗೆ ಹೋದ ಮೇಲೆ ಆ ಶರ್ಟನ್ನು ಬಿಚ್ಚಾಕಿದ ಮೇಲೆ ಅದನ್ನು ಮನೆ ಕೆಲಸದವರು ಕೂಡ ಕುಕ್ಕಿ ಒಗೆದಿದ್ದಾರೆ, ಆದರೂ ಕೂಡ ನೆತ್ತೆರಿನ ಕಲೆ ಸಿಗುತ್ತಾ? ಈ ರೀತಿಯಾಗಿ ಬಟ್ಟೆಯನ್ನು ಸರ್ಫೆಕ್ಸಲ್ ಹಾಕಿ ಒಗೆದ್ರೂ ಕೂಡ ಆ ರೀತಿಯಾದಂಥ ನೆತ್ತೆರಿನ ಕಲೆ ಸಿಗಲಿಕ್ಕೆ ಸಾಧ್ಯವಾ ಅನ್ನೋದನ್ನು CV ನಾಗೇಶ್ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಕೇಸ್ನಲ್ಲಿ ಏನೆಲ್ಲ ಸಾಕ್ಷಿಗಳು ಬೇಕೋ ಅದೆಲ್ಲವನ್ನು ಕೂಡ ಪೊಲೀಸ್ನವರು ಹುಟ್ಟು ಹಾಕಿದ್ದಾರೆ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ರು. ಜೊತೆಗೆ ಇದೇ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಈ ಕೃತ್ಯ ನಡೆದ ದಿನ ನಟ ದರ್ಶನ್ ಧರಿಸಿದ್ದು ಚಪ್ಪಲಿನ ಅಥವಾ ಶೂನ ಅನ್ನೋದು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಗೊಂದಲ ಇದೆ ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿಬಿಟ್ರು. ಯಾಕೆ ಅಂದರೆ ದರ್ಶನ್ ಅವರು ರಾತ್ರಿಯವರೆಗೂ ಚಪ್ಪಲಿ ಧರಿಸಿದ್ರು, ಆಮೇಲೆ ಅದು ಕೂಡ ರಿಕವರಿ ಆಗಿದ್ದು ಶೂ ಅಂತ ಹೇಳಿ ಇದೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಈ ನೆತ್ತರಿನ ಕಲೆ ಇದೆ ಅನ್ನೋದನ್ನು ಕೂಡ ದರ್ಶನ್ ಧರಿಸಿದ್ದಂಥ ಬಟ್ಟೆಯನ್ನು ಕೂಡ ರಿಕವರಿ ಮಾಡಲಾಗಿದೆ. ಹಾಗಾದರೆ ಈ ಕೃತ್ಯ ನಡೆಯುವ ವೇಳೆ ದರ್ಶನ್ ಚಪ್ಪಲಿ ಧರಿಸಿದ್ರಾ ಅಥವಾ ಶೂ ಧರಿಸಿದ್ರಾ? ಅದು ಪೊಲೀಸರ ಚಾರ್ಜ್ ಶೀಟ್ನಲ್ಲೇ ಇನ್ನೂ ಅನುಮಾನಾಸ್ಪದವಾಗಿದೆ ಅನ್ನೋದನ್ನು ಕೂಡ ವಾದ ಮಾಡಿದರು. ಜೊತೆಗೆ ಸ್ನೇಹಿತರೆ, ಈ ಲಾಠಿ, ಮರದ ಕೊಂಬೆ, ನೈಲಾನ್ ಹಗ್ಗ ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಜೂನ್ 12ರಂದು ದರ್ಶನ್ ಹೇಳಿಕೆ ಆಧಾರದ ಮೇಲೆ ವಶಕ್ಕೆ ಪಡೆದಿದ್ದೀವಿ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ದರ್ಶನ್ ಅವರ ಹೇಳಿಕೆ ಪಡೆದು 3 ದಿನವಾದ ಬಳಿಕ ಇವೆಲ್ಲವನ್ನು ವಶ ಪಡೆದಿದ್ದಾರಲ್ವ, ಅಲ್ಲಿಯವರೆಗೂ ಏನು ಮಾಡ್ತಾ ಇದ್ರು ಅಂತ ಹೇಳಿ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಪ್ರಶ್ನೆ ಮಾಡಿದ್ರು. ಜೊತೆಗೆ ದರ್ಶನ್ ಅವರ ನೆತ್ತರಿನ ಕಲೆ ಇರ್ತಕ್ಕಂಥ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆ ಶೂಗಳನ್ನು ಜೂನ್ 14ರಂದು ರಿಕವರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಜೂನ್ 12ರಂದು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ನೀಡಿ 2 ದಿನಗಳ ನಂತರ ಶೂಗಳನ್ನು ವಶಕ್ಕೆ ಪಡೆದಿದ್ದು ಯಾಕೆ? ಈ ವಿಚಾರದಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡುವ ವಿಚಾರದಲ್ಲಿ ಯಾಕೆ ಲೇಟ್ ಮಾಡಿದರು ಅಂತ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡ್ತಾ ಇರೋದು. ಹಾಗಾಗಿ ಇದನ್ನು ನಾವು ಒಂದು ರೀತಿಯಲ್ಲಿ ಪ್ರಚಂಡವಾದ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಶೂ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ದರ್ಶನ್ ಅವರು ಟಿ ಶರ್ಟ್ನ ಮನೆಗೆ ಹೋದ ಮೇಲೆ ಅದನ್ನು ಹೊಗೆದ ವಿಚಾರದಲ್ಲಿ ಆಗಿರ್ಬೋದು, ಅದರಲ್ಲಿ ನೆತ್ತರಿನ ಕಲೆ ಇದೆ ಅಂತ ಹೇಳಿದ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ FSL ಎವಿಡೆನ್ಸ್ಗಳನ್ನು ಉಲ್ಟಾ ಸೀದಾ ಮಾಡ್ತಕ್ಕಂಥ ಛಾತಿಯನ್ನು CV ನಾಗೇಶ್ ಅವರು ಹೊಂದಿದ್ದಾರಾ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದ್ದವು. ಸ್ನೇಹಿತರೆ, ನಾನು ಒಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು. CV ನಾಗೇಶ್ ಅವರು ವಾದ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದರು ಅಂತ. ದರ್ಶನ್ ಕೇವಲ ನೇರ ನಡವಳಿಕೆಗೆ ಹೆಸರಾಗಿಲ್ಲ, ಬದಲಿಗೆ ನೇರವಂತಿಕೆಯ ಜೊತೆಗೆ ಹೃದಯವಂತಿಕೆ ಕೂಡ ಅವರ ವ್ಯಕ್ತಿತ್ವದ ಟ್ರೇಡ್ ಮಾರ್ಕ್ ಆಗಿದೆ. ಆದರೆ ಆತ ತಾನು ಬೆಳೆಯುತ್ತಲೇ ಇತರರನ್ನು ಬೆಳೆಸಬೇಕು ಅನ್ನೋ ಮನಸ್ಸಿನ ವ್ಯಕ್ತಿ. ಜೊತೆಗೆ ದರ್ಶನ್ ಅವರ ಪಾತ್ರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಸದ್ಯದಲ್ಲಿಯೇ ಉತ್ತರ ಸಿಗಬೇಕಾಗಿದೆ. ಇದು ನನಗನ್ನಿಸ್ತಾ ಇರೋ ಮಟ್ಟಿಗೆ ಕ್ಲಾಸಿಕ್ ತನಿಖೆ ಆಗಿಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ಹೇಳಿ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದರು. ಜೊತೆಗೆ ಆರಂಭದಲ್ಲಿ ಹೇಳಿದಾಗೆ ಕೆಲ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ, ಉದ್ದೇಶಪೂರ್ವಕವಾಗಿಯೇ
ಪೊಲೀಸ್ನವರು ಸೃಷ್ಟಿ ಮಾಡಲಾಗಿದೆ, ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ. ಜೊತೆಗೆ ದರ್ಶನ್ ಅವರು ಸ್ವಇಚ್ಛಾ ಹೇಳಿಕೆ ನೀಡೋ ಸಂದರ್ಭದಲ್ಲಿ ಕೃತ್ಯದ ದಿನ ತಾನು ಧರಿಸಿದಂಥ ವಸ್ತುಗಳನ್ನು ತೋರಿಸ್ತೀನಿ ಅಂತ ಹೇಳಿದರು. ಅಂದರೆ ದರ್ಶನ್ ಅವತ್ತು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಶೂ ಹಾಕಿದ್ರು ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ವಾಸ್ತವದಲ್ಲಿ ದರ್ಶನ್ ತಮ್ಮ ವಸ್ತುಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಹೊರತು ನಾನು ಎಲ್ಲಿಯೂ ಕೂಡ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಮತ್ತು ಶೂ ಧರಿಸಿದ್ದಾರೆ ಅಂತ ಹೇಳೇ ಇಲ್ಲ. ಅವತ್ತು ಶೂ ಅಲ್ಲ, ಬದಲಿಗೆ ಚಪ್ಪಲಿಯನ್ನು ಧರಿಸಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ. ಈ ಕುರಿತು ಇದೇ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಆದರೂ ಕೂಡ ಶೂವನ್ನು ವಶಕ್ಕೆ ಪಡೆದಿದ್ದಾರೆ. ಅಂದರೆ ದರ್ಶನ್ ಅವರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಹೇಳಿರೋದು ಚಪ್ಪಲಿ ಅಂತ ಹೇಳಿ, ಆದರೆ ಇವರು ಶೂವನ್ನು ವಶಕ್ಕೆ ಪಡೆದಿದ್ದಾರೆ. ಶೂ ರಿಕವರಿ ಬಗ್ಗೆ ಯಾವುದೇ ರೀತಿಯಾದಂಥ ಸ್ವಇಚ್ಛಾ ಹೇಳಿಕೆ ಕೂಡ ಇಲ್ಲಿಲ್ಲ. ಅಂದರೆ ದರ್ಶನ್ ಅವರು ನೀವು ಆ ಕೃತ್ಯ ನಡೆಯೋ ಸಂದರ್ಭದಲ್ಲಿ ಶೂವನ್ನು ಧರಿಸಿದ್ರಾ ಅಂತ ಹೇಳಿ ಮತ್ತೆ ಅವರ ಬಳಿ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಅವರು ಪಡೆದಿಲ್ಲ ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದರು. ಈ ವಾದವನ್ನು ಕೇಳ್ತಾ ಇದ್ದರೆ ಇದೇ ಕೋರ್ಟ್ ಹಾಲ್ನಲ್ಲಿ ಎಲ್ಲರೂ ಕೂಡ ಒಂಥರ ಅಚ್ಚರಿಯಿಂದ ಕೇಳ್ತಾಯಿದ್ರು. ಯಾಕೆಂದರೆ ಪ್ರತಿಯೊಂದು ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಗೆ ಇಷ್ಟೇ ಅಲ್ಲ, 12ನೇ ತಾರೀಕಿನಂದು ನಾನು ಆರಂಭದಲ್ಲಿ ಹೇಳಿದಾಗೆ ಅವರ ಬಟ್ಟೆಯನ್ನು ವಶಪಡಿಸಿಕೊಂಡಿದ್ದಾಗಿ ಪೊಲೀಸರು ಹೇಳಿದ್ದಾರೆ ಅಂತ ಹೇಳಿದೆ. ಅಂದರೆ ಅದನ್ನು 9ನೇ ತಾರೀಕು ಯಾವಾಗ ಅದನ್ನು ವಶಪಡಿಸ್ಕೊಂಡ್ರೋ, ಅಂದರೆ ದರ್ಶನ್ ಅವರ ಬಟ್ಟೆಯನ್ನು 12ನೇ ತಾರೀಕಿಗೆ ವಶಪಡಿಸ್ಕೊಂಡ್ರು ಅಂತ ಪೊಲೀಸ್ನವರು ಹೇಳಿದ್ರಲ್ವ. ಆದರೆ ವಾಸ್ತವದಲ್ಲಿ ಪೊಲೀಸರು ವಶಪಡೆದಂಥ ಬಟ್ಟೆಯನ್ನು 9ನೇ ತಾರೀಕಂದೇ ಒಗೆಯಲಾಗಿತ್ತು. ಜೊತೆಗೆ ಸರ್ಫ್ ಪೌಡರನ್ನು ಹಾಕಿ ಒಗೆಯಲಾಗಿದ್ದಂಥ ಬಟ್ಟೆಯಲ್ಲಿ ಈ ಥರದ ಕಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಂತಹ ಸುಪ್ರೀಂ ಕೋರ್ಟ್ ಇದಕ್ಕೂ ಕೂಡ ರಿಕವರಿಗೆ ಮಾನ್ಯತೆ ಇಲ್ಲ ಅಂತ ಹೇಳಿ CV ನಾಗೇಶ್ ಅವರು ಉಲ್ಲೇಖ ಮಾಡಿದ್ರು. ಜೊತೆಗೆ ಆರಂಭದಿಂದಲೂ ಕೊನೆಯವರೆಗೂ ಕೂಡ CV ನಾಗೇಶ್ ಅವರು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ ಅಂತಾನೆ ಹೇಳ್ತಾ ಇದ್ರು. ಇನ್ನು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆಯೂ ಕೂಡ ಒಂದಿಷ್ಟು ಲೋಪದೋಷಗಳನ್ನು ಕೂಡ CV ನಾಗೇಶ್ ಅವರು ಉಲ್ಲೇಖ ಮಾಡ್ತಾಯಿದ್ರು. ರೇಣುಕಾಸ್ವಾಮಿಯವರ ಪೋಸ್ಟ್ ಮಾರ್ಟಮ್ ಪರೀಕ್ಷೆಯಲ್ಲಿ ಎಲ್ಲಿಯೂ ಕೂಡ ದರ್ಶನ್ ಹೊಡೆದ್ರು, ಒದ್ರು, ಈ ಕಾರಣಕ್ಕೆ ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ. ಜೊತೆಗೆ ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋದ ಸಮಯದ ಕುರಿತು ಯಾವುದೇ ಸ್ಪಷ್ಟತೆ ಕೂಡ ಅಲ್ಲಿ ಇಲ್ಲ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಾಡಿದ್ರು. ಜೊತೆಗೆ ಈ ನಾಯಿಗಳು ಆ ಮೃತದೇಹವನ್ನು ಎಳೆದಾಡಿದ ಪರಿಣಾಮ ಅವರ ದೇಹದ ಮೇಲೆ ಕಲೆ ಇವೆ ಹೊರತು ಆ ಎಲ್ಲ ಕಲೆಗಳು ದರ್ಶನ್ ಅವರಿಂದ ಆಗಿಲ್ಲ ಅಂತಲೂ ಕೂಡ ವಾದವನ್ನು ಮಂಡಿಸಿದರು. ಹಾಗಾಗಿ CV ನಾಗೇಶ್ ಅವರ ಎಲ್ಲ ವಾದವನ್ನು ಪರಿಗಣಿಸಿದಂಥ ಇದೇ ACMM ಕೋರ್ಟ್ ಖಂಡಿತವಾಗಿಯೂ ಈ ನಾಳೆ ಮಧ್ಯಾಹ್ನ 12:30ಕ್ಕೆ ಮತ್ತೊಮ್ಮೆ ಈ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗುತ್ತೆ ಅಂತ ಹೇಳಿ ತೀರ್ಪನ್ನು ಕೂಡ ಹೊರಡಿಸ್ತು. ಅಂದರೆ ನಾಳೆ ಇದೇ ಅರ್ಜಿಯ ವಿಚಾರಣೆ ಕೂಡ ಮತ್ತೆ ಆಗುತ್ತೆ. ಮತ್ತೆ ಇದೇ CV ನಾಗೇಶ್ ಅವರು ಈ ವಿಚಾರವಾಗಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಅದಾದ ನಂತರ ಈ ಜಾಮೀನನ್ನು ನೀಡಬೇಕಾ ಅಥವಾ ಇಲ್ವಾ ಅನ್ನೋ ಅರ್ಜಿಯ ಕುರಿತಂತೆ ತೀರ್ಪು ಕೂಡ ಹೊರಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವೆಲ್ಲರೂ ಕೂಡ ಪರಿಗಣಿಸ್ತಾ ಹೋದರೆ ಈ ಕೇಸ್ನಲ್ಲಿ ಯಾವ ರೀತಿಯಾಗಿಯೂ ಕೂಡ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಜೊತೆಗೆ ಈ ಕೇಸ್ಗೆ ಟರ್ನ್ ಕೂಡ ಸಿಗಬಹುದು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಸ್ನೇಹಿತರೆ, ನೋಡೋಣ, ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾತರದಿಂದ ಎದುರು ನೋಡ್ತಾ ಇರೋ ಕೇಸ್ ಇದು. ಆರಂಭದಲ್ಲಿ ಜಾಮೀನಿಗೋಸ್ಕರ ಸದ್ಯ ಈಗಾಗಲೇ ವಾದವನ್ನು ಮಂಡಿಸ್ತಾ ಇರತಕ್ಕಂಥ CV ನಾಗೇಶ್ ಅವರು ಈ ಕೇಸನ್ನು ಗೆಲ್ಲುವಂಥ ಭರವಸೆಯನ್ನು ಕೂಡ ಮೂಡಿಸಿದ್ದಾರೆ. ನೋಡೋಣ, ಅಪರಾಧಿಗಳಿಗಂತೂ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು, ತಪ್ಪಿತಸ್ಥರು ಜೈಲಿಗೆ ಹೋಗಲೇಬೇಕು, ಅಮಾಯಕರಿಗೆ ಮಾತ್ರ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ವಾದ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.